ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಗಣೇಶನಿಗೆ ನಾನಿವತ್ತೊಂದು ಪ್ರಸಾದ ಮಾಡೋದನ್ನು ಹೇಳ್ತಾ ಇದ್ದೀನಿ. 1 ಬೌಲ್ ಆಗಷ್ಟು ಗೋಧಿ ಹಿಟ್ಟನ್ನು ತೊಗೋತಾ ಇದ್ದೀನಿ ರೀ. ಇದನ್ನು ನಾನು ಚಾಣಿಸಿ ತೊಗೊಂಡಿದ್ದೀನಿ ರೀ. ಇದಕ್ಕೆ 1 ಸ್ಪೂನ್ ಆಗಷ್ಟು, ದೊಡ್ಡ ಸ್ಪೂನ್ಲೆ 1 ಸ್ಪೂನ್ ಆಗಷ್ಟು ತುಪ್ಪವನ್ನು ಕಾಯಿಸಿ ಹಾಕ್ತಾ ಇದ್ದೀನಿ ರೀ. ಹಿಟ್ಟಿಗೆ ಹಾಕಿದ ಮೇಲೆ ಈ ರೀತಿ ಬಬಲ್ಸ್ ಬರ್ಬೇಕು ರೀ. ಇದು ಬಿಸಿ ಇರೋದ್ರಿಂದ ಇದನ್ನು ಸ್ಪೂನಿಂದ ನೀಟಾಗಿ ಮಿಕ್ಸ್ ಮಾಡೋಣ ರೀ. ಇದಕ್ಕೆ ಸ್ವಲ್ಪ ಉಪ್ಪು ಅದನ್ನು ಮಿಕ್ಸ್ ಮಾಡಿ ನೋಡ್ರಿ. ಇದು ಈ ಥರ ಹಿಟ್ಟು ಬೈಂಡ್ ಆಗ್ಬೇಕ್ರಿ. ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ರೆಡಿ ಮಾಡ್ಕೋತಾ ಇದ್ದೇನೆ ರೀ. ಹಿಟ್ಟು ಇದಕ್ಕೆ ಸಾಫ್ಟ್ ಇರಬಾರ್ದು, ಸ್ವಲ್ಪ ಹಿಟ್ಟು ಗಟ್ಟಿನೇ ಕಲಸಿ ರೆಡಿ ಮಾಡ್ಕೋಬೇಕ್ರಿ. ನೋಡ್ರಿ, ಇದು ಕರೆಕ್ಟಾಗಿ ಈಗ ಗಟ್ಟಿಯಾಗಿ ರೆಡಿ ಆಗಿದೆ ರೀ. ಇದನ್ನು ನಾನು ಮುಚ್ಚಿ ಒಂದು 10 ನಿಮಿಷ ತೆಗೆದಿಡ್ತಾ ಇದ್ದೀನಿ ರೀ. ಈ ಒಂದು ಪ್ಯಾನ್ಗೆ 1 ಸ್ಪೂನ್ ಆಗಷ್ಟು ತುಪ್ಪ, 1 ಸ್ಪೂನ್ ಆಗಷ್ಟು ಕಸಕಸಿಯನ್ನು ಹಾಕ್ತಾ ಇದ್ದೀನಿ ರೀ. ಗ್ಯಾಸ ಮೀಡಿಯಂ ಫ್ಲೇಮ್ದಾಗಿರಲಿ ರೀ. ಇದು ಸ್ವಲ್ಪ ಫ್ರೈ ಆದಮೇಲೆ ಪೌಡ್ರ್ ಮಾಡ್ಕೊಂಡಿರುವಂಥ ಅಥವಾ ಜಜ್ಜಿ ಇಟ್ಕೊಂಡಿರುವಂಥ 1 ಬೌಲ್ ಆಗಷ್ಟು ಬೆಲ್ಲ, ತುರಿದು ಇಟ್ಕೊಂಡಿರುವಂಥ 1 ಬೌಲ್ನಷ್ಟು ಹಸಿ ಕೊಬ್ಬರಿಯನ್ನು ಹಾಕ್ತಾ ಇದ್ದೀನಿ ರೀ. ನೀವು ಕೊಬ್ಬರಿ ಮಿಕ್ಸಿಗೆ ಹಾಕಿನೂ ಹಾಕ್ಬೋದು ರೀ. ಇದನ್ನು ಈಗ ಚೆನ್ನಾಗಿ ಫ್ರೈ ಮಾಡೋಣ. ಇದಕ್ಕೆ 1 ಸ್ಪೂನ್ ಆಗಷ್ಟು ಅಂಜೂರನ್ನು ಹಾಕ್ತಾ ಇದ್ದೀನಿ ರೀ. 1 ಸ್ಪೂನ್ ಆಗಷ್ಟು ಬಾದಾಮ ಕಟ್ ಮಾಡಿ ಇಟ್ಕೊಂಡಿರುವಂಥ 1 ಸ್ಪೂನ್ ಆಗಷ್ಟು ಕಾಜುವನ್ನು ಹಾಕ್ತಾ ಇದ್ದೀನಿ ರೀ. 1 ಸ್ಪೂನ್ ಆಗಷ್ಟು ಒಣ ದ್ರಾಕ್ಷಿ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ. ಇದಕ್ಕೆ ಫ್ಲೇವರ್ಗಾಗಿ ಅರ್ಧ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ. ಇನ್ನೊಂದು ಸ್ವಲ್ಪ ಫ್ಲೇವರ್ಗಾಗಿ ನಾನು ಈ ಜಾಜಿಕಾಯಿಯನ್ನು ಗ್ರೇಟ್ ಮಾಡಿ ಹಾಕ್ತಾ ಇದ್ದೀನಿ ರೀ. ಇದು ಫ್ಲೇವರ್ ತುಂಬ ಚೆನ್ನಾಗಿ ಕೊಡ್ತದೆ ರೀ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ರೀ. ಈಗ ಇದು ಕರೆಕ್ಟಾಗಿ ರೆಡಿಯಾಗಿದೆ. ಇದನ್ನೊಂದು ಸ್ವಲ್ಪ ಹೊತ್ತು ನಾನು ಆರ್ಲಕ್ಕೆ ಬಿಡ್ತಾ ಇದ್ದೀನಿ ರೀ. ಈಗ ಇದಕ್ಕೆ ಇನ್ನೊಂದು ಸ್ಪೂನ್ ಆಗಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀನಿ ರೀ. ತುಪ್ಪ ಹಾಕಿ ಇದನ್ನು ಮಿಕ್ಸ್ ಮಾಡೋಣ ರೀ. ಈಗ ಇದು ಹಿಟ್ಟು ರೆಡಿ ಆಗ್ಯದ ರೀ. ಇದನ್ನು ಒಂದು ಸ್ವಲ್ಪ ನಾನು ಈ ಥರ ಮಿತ್ತಿ ನೀಟಾಗಿ ಹಿಟ್ಟನ್ನು ರೆಡಿ ಮಾಡ್ಕೋತಾ ಇದ್ದೀನಿ ರೀ. ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಅಥವಾ ಬಾಲ್ ಸೈಜನ್ನು ತಗೊಂಡು ಈ ರೀತಿ ಹಿಟ್ಟು ರೆಡಿ ಒಮ್ಮೆಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇದೀಗ ಗೋಧಿ ಹಿಟ್ಟಿನಿಂದ ಹಿಟ್ಟು ಹಚ್ಚಿನೂ ನೀವು ಲಟ್ಟಿಸ್ಬೋದು ಅಥವಾ ಎಣ್ಣೆ ಹಚ್ಚಿನೂ ಲಟ್ಟಿಸ್ಬೋದು. ನೋಡಿರಿ, ಈ ಥರ ನಾನು ಲಟ್ಟಿಸಿ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಎಲ್ಲಿ ತುಂಬ ದಪ್ಪನೂ ಇಲ್ಲ ಮತ್ತು ತುಂಬ ತೆಳುವೂ ಇಲ್ಲ, ಮೀಡಿಯಮ್ ಆಗಿ ಲಟ್ಸಿದ್ದೀನಿ ರೀ. ನೋಡಿರಿ, ಈಗ ಸ್ಟಫಿಂಗ್ ಮಾಡಿ ನಾನು ತುಂಬಿ ಅದನ್ನು ನೋಡಿರಿ ಮೋದಕಕ್ಕೆ ನಾನು ಹೆಂಗೆ ಫೋಲ್ಡ್ ಮಾಡ್ಕೊಳ್ಳೋದು ಹೇಳಿ ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ರೀ. ನೋಡಿರಿ, ಹಿಟ್ಟು ಗಟ್ಟಿ ಇರುವಷ್ಟು ಶೇಪು ಚೆನ್ನಾಗಿ ಬರ್ತದೆ ರೀ. ಈಗ ಇನ್ನೊಂದು ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ ರೀ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ನೋಡಿರಿ, ಒಮ್ಮೆಲೆ ಈ ರೀತಿ ನಾನು ಮೋದಕವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ. ಈಗ ಎಣ್ಣೆ ಕಾಯ್ದದ ರೀ. ಇದನ್ನು ಒಂದೊಂದನ್ನಾಗಿ ಫ್ರೈ ಮಾಡೋಣ ರೀ. ಗ್ಯಾಸ ಮೀಡಿಯಂ ಫ್ಲೇಮ್ದಾಗಿರಲಿ. ನೋಡ್ರಿ, ಈಗ ಇವು ಕರೆಕ್ಟಾಗಿ ಫ್ರೈ ಆಗ್ಯಾವ್ರಿ. ಕಲರು
ತುಂಬಾ ಚೆನ್ನಾಗಿ ಬಂದದ್ರಿ. ಇದು ಗಣೇಶನಿಗೆ ಪ್ರಿಯವಾದ ತುಂಬ ಇಷ್ಟ ಆಗಿರುವಂಥ ಮೋದಕ. ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಇದನ್ನು ನೀವು ಖಂಡಿತ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.